ನಮಸ್ಕಾರ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ. 58ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತಿಸ್ತೇನೆ. ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಘನ ಕಾಂಗ್ರೆಸ್ ಸರ್ಕಾರ ತುಮಕೂರು ನಗರದಲ್ಲಿ ಒಂದು ಸಮಾವೇಶ ನಡೆಸಿತು. ಎಂಥ ಸಮಾವೇಶ ಎಂದರೆ ಸಾಧನೆ, ಸೇವೆ ಮತ್ತು ಸಮರ್ಪಣ ಅಂತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಮಾವೇಶಗೊಳಿಸಿ ಮಾಡಿದರು. ಆ ಸಮಾವೇಶದ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಭಾಳ ಶೋಚನೀಯ ಅನಿಸುತ್ತದೆ. ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ, ಲೋಕೋಪಯೋಗಿ ಸಚಿವರು ಮತ್ತು ಯಾವುದೇ ಪಕ್ಷದ ಸರ್ಕಾರ ಆಡಳಿತದಲ್ಲಿದ್ದರೂ ಕೂಡ ಅವರ ಒಂದು ಫ್ಯಾಮಿಲಿ ಮೆಂಬರ್ ಒಬ್ಬರು ಸಚಿವರು ಇರ್ತಾರೆ ಅಂತಕ್ಕಂಥ ಖ್ಯಾತಿಗೆ ಅಥವಾ ಕುಖ್ಯಾತಿಗೆ ಅಂತ ಜನ ಹೇಳ್ತಾ ಇದ್ದಾರೆ. ಅವರು ಮಾತನಾಡಿದ ಮಾತುಗಳು ಇಲ್ಲಿ ಜನ ಉಲ್ಲೇಖಿಸಿ ಮಾತಾಡ್ತಾ ಇದ್ದಾರೆ. ಏನು ಹೇಳಿದ್ರಂತೆ ಸಮಾವೇಶದಲ್ಲಿ? ನಮ್ಮ ಸರ್ಕಾರ 3 ವರ್ಷ ಬಹಳ ಘನವಾದ ಸಾಧನೆ ಮಾಡಿದೆ. ಈಗ ಇನ್ನು 2 ವರ್ಷದಲ್ಲಿ ಚುನಾವಣೆ ಬರ್ತದೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಜನ ಬಹಳ ಜಾಣರಿರ್ತಾರೆ, ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಇದೇನ್ರಿ ಏನೋ ಕೂತು ಎದಕ್ಕೋ ಆಚಾರ ಹರಿತಿತ್ತದ. ಜನ ಹೇಳೋದು ಇದು, ಏನೋ ಕೂತು ಎದಕ್ಕೋ ಆಚಾರ ಹರಿತಿತ್ತದ. ಹಂಗೆ ಇವರು ಅಣ್ಣತಮ್ಮರು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅವ್ರ ಮಕ್ಕಳು, MLA, MP, MLC, DCC ಎಲ್ಲ ಇವರೇ ಮಾಡಿಕೊಂಡು ಏನು ಹೇಳ್ತಾರೆ ಇವರು? ಕಾರ್ಯಕರ್ತರಿಗೆ ಕೊಡಿ. ಸ್ವಾಮಿ, ಜನ ಕೇಳ್ತಾ ಇರೋದು, ನಿಮ್ಮ ಮನೆಯಲ್ಲಿ ಒಬ್ಬರೇ ಆಗಿ ಉಳಿದವ್ರಿಗೆ ಕಾರ್ಯಕರ್ತರಿಗೆ ಕೊಡಿ ಅಂತ ಹೇಳಿ ನೀವೇ ಎಲ್ಲ ಹೊಡ್ಕೊಂಡು ಕೂತು ಕಾರ್ಯಕರ್ತರಿಗೆ ಕೊಡು ಅಂತ ಹೇಳೋದು ಇದು ನಾಚಿಕೆ ಹೇಳೋ ಮಾತು ಅಂತಕ್ಕಂಥ ಮಾತು ಜನ ಖಾರವಾಗಿ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಇದು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕಣ್ಣು ಮುಚ್ಚಾಲೆ ಆಟ, ತ್ಯಾಪೆ ಬಿಡ್ತಕ್ಕಂಥ ಆಟ, ಸಾರಿಸ್ತಕ್ಕಂಥ ಆಟ, ಶಾಪೂರ್ ನ್ಯಾಯದಂಥ ಆಟ ಭಾಳ ದಿವಸ ನಡೆಯುವುದಿಲ್ಲ ಸ್ವಾಮಿ. ಜನ ಜಾಗರರಾಗುತ್ತಿದ್ದಾರೆ, ನಿಮಗೆ ಪಾಠ ಕಲಿಸುತ್ತಿದ್ದಾರೆ. ಇಂಥ ಗೋಳು ಭಾಷಣ ನೀವು ಅಂಥ ಸಮಾವೇಶದಲ್ಲಿ ಮಾಡಬಾರದು ಅಂತಕ್ಕಂಥ ಮಾತು ಕೂಡ ಜನ ಮಾತಾಡ್ತಾ ಇದ್ದಾರೆ. ಅದು ಜಾರಕಿಹೊಳಿ ಸಾಹೇಬರಿಗೆ ಬಿಟ್ಟಿದ್ದು. ಮಾಡೋದು, ಬಿಡೋದು, ಮಾತಾಡೋದು, ಅದು ಅವ್ರಿಗೆ ಪಾಠ ಕಲಿಸೋದು ಅಥವಾ ಅವ್ರಿಗೆ ಗೆಲ್ಲಿಸೋದು, ಅದು ಕೂಡ ಜನರ ಮಾತು. ಇಂಥ ಪರಿಸ್ಥಿತಿಗೆ ಇಂಥ ಒಬ್ಬ ಉನ್ನತ ಸಚಿವರು ಈ ಥರ ಟೀಕೆಗೆ ಗುರಿಯಾಗುವುದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಇದು ಜನರಾಡುವ ಮಾತು, ನಮ್ಮಿಂದಲ್ಲ 58ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.